ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನೀವು ಇನ್ಸ್ಟಾಗ್ರಾಮ್ ನಾನಿವಾಗ ಫಸ್ಟ್ ನಿಮಗೆ ಒಂದೇ ಕ್ವಶನ್ ಕೇಳ್ತೇನೆ, ನೀವು ಅದಕ್ಕೆ ಒಂದು ಕಮೆಂಟ್ ಮಾಡಿ. ಶಾಂತಿ ಕ್ರಾಂತಿ ಕನ್ನಡ, ತೆಲುಗು, ತಮಿಳ್ ಈ ಮೂರು ಭಾಷೆಯಲ್ಲಿ ರಿಲೀಸ್ ಆಗಿದೆ. ಪ್ಯಾನ್ ಇಂಡಿಯಾ ಅವಾಗಲೇ ಯಾವಾಗ 1991ರಲ್ಲಿ ಪ್ಯಾನ್ ಇಂಡಿಯಾ ಲೆವೆಲಿಗೆ ಅವಾಗಲೇ ರವಿಚಂದ್ರನ್ ಸರ್ ಮಾಡಿದ್ರು. ಕ್ರೇಜಿ ಸ್ಟಾರ್ ರವಿಚಂದ್ರ ಸರ್ ಅವರು. ಇವಾಗ ನೀವೊಂದು ಕಮೆಂಟ್ ಮಾಡಿ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಟ್ರೆಂಡಿಂಗ್ ಆಗ್ತಿದೆ ಯಾವುದು ಶಾಂತಿ ಕ್ರಾಂತಿ. ಅದು ಇವಾಗ ರಿಲೀಸ್ ಮಾಡಬೇಕಾ ಬೇಡವಾ? ನೀವೊಂದು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೆ ಸಹ. ಸೊ ನಾನಿವಾಗ ಈ ಶಾಂತಿ ಕ್ರಾಂತಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೇನೆ ನಿಮಗೆ. 1991ರಲ್ಲಿ ರಿಲೀಸ್ ಆದ ಈ ಮೂವಿ ನೆಕ್ಸ್ಟ್ ಸೆಪ್ಟೆಂಬರ್ಗೆ 35 ವರ್ಷ ಆಗ್ತದೆ. 3 ಭಾಷೆಯಲ್ಲಿ ಈ ಮೂವಿ ರಿಲೀಸ್ ಆಗಿದೆ. ಯಾವುದಂದರೆ ತಮಿಳ್, ತೆಲುಗು ಮತ್ತು ಕನ್ನಡ. ಕನ್ನಡದಲ್ಲಿ ರವಿಚಂದ್ರನ್, ತೆಲುಗಲ್ಲಿ ನಾಗಾರ್ಜುನ್, ಹಾಗೆಯೇ ತಮಿಳಲ್ಲಿ ಮತ್ತು ಹಿಂದಿಯಲ್ಲಿ ರಜನಿಕಾಂತ್ ಅವರು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಅವಾಗ 10 ಕೋಟಿ ಏನೋ ಖರ್ಚು ಮಾಡಿದಾರಂತೆ ಆ ಮೂವಿಗೆ. ಅವಾಗಿನ 10 ಕೋಟಿ ಅಂದರೆ ಇವಾಗಿನದು ಎಷ್ಟಾಯಿತು ನೀವು ಅಂದ್ಕೊಳ್ಳಿ. 100 ಕೋಟಿ ಆಯಿತು ಹತ್ರ. ಅವಾಗಲೇ ಪ್ಯಾನ್ ಇಂಡಿಯಾ ಮೂವಿ ರವಿಚಂದ್ರನ್ ಸರ್ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಅದು ಅಷ್ಟೇನು ಸಕ್ಸಸ್ ಕಂಡಿಲ್ಲ ಆ ಮೂವಿ. ಸಿನಿಮಾ ಸೋತಾಗ ನನಗೆ ಭಾಳ ದುಃಖ ಆಯಿತು. ನೀವು ಅದರ ಮೂವಿಯ ಸಾಂಗ್ ಎಲ್ಲ ನೋಡಿರ್ಬೋದು. ಚೈಲ್ಡ್ಹುಡ್ಡಲ್ಲಿರುವಾಗ ನೀವು ಅಂದ್ಕೊಳ್ಳಿ, ಬಾಲ್ಯದಲ್ಲಿರುವಾಗ ನೀವು ಎಷ್ಟು ಸಲ ಮೂವಿಯನ್ನು ನೀವು ಟಿ ವಿಯಲ್ಲಿ ನೋಡಿದ್ದೀರ ಅಂತೇಳಿ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಆ ಒಂದು ಸಾಂಗ್ ಇದೆಯಲ್ಲ, ಅದು ಯಾವತ್ತೂ ಮರಿಲಿಕ್ಕಾಗಲ್ಲ ಅಂಥ ಸಾಂಗ್. ಆ ವಿಲನ್ ಕ್ಯಾರೆಕ್ಟರ್ ಆಗಲಿ ಎಲ್ಲನೂ ಸೂಪರ್ ಇತ್ತು. ಆದರೆ ಆ ಮೂವಿ ಆ ಟೈಮಲ್ಲಿ ಯಾವುದೇ ಹಿಟ್ ಆಗಲಿಲ್ಲ. ಸ್ವಂತ ಒಂದು ಶಾಂತಿ ಕ್ರಾಂತಿ ಸಿನಿಮಾ ಅಂತ ಬಂದಾಗ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಿ. ಸುಮಾರು ಬಜೆಟಿನಲ್ಲಿ ನಿರ್ಮಾಣ ಆದಂಥ ಸಿನಿಮಾ ಅದು. ಹಂಸಲೇಖ ಅವರು ಸಂಗೀತ ಮಾಡಿದರು, ಅದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಎಲ್ಲ ಸಹ ಇದ್ದರು. ಬಾಕ್ಸ್ ಆಫೀಸಲ್ಲಿ ಆ ಸಿನಿಮಾ ಸೋತಿದೆ. ಯಾಕಂತ ನನಗೆ ಸಹ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದೆ ಹೇಳಿ, ಯಾವ ರೀಸನ್ಗೋಸ್ಕರ ಸೋತಿರ್ಬೋದು ಅಂತೇಳಿ. ಕೆಲವೊಮ್ಮೆ ಆ ಸಿನಿಮಾ ಬಿಡುಗಡೆ ಆದಾಗ ಅದರ ಮೌಲ್ಯ ಗೊತ್ತಾಗಲ್ಲ. ಎಷ್ಟೋ ಟೈಮ್ ಆದಮೇಲೆ ಆ ಸಿನಿಮಾದ ಒಂದು ವ್ಯಾಲ್ಯೂ ಗೊತ್ತಾಗ್ತದೆ. ಅಂಥ ಸಿನಿಮಾದಲ್ಲಿ ಇದು ಸಹ ಒಂದು ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೆವಿ ಟ್ರೆಂಡಿಂಗಲ್ಲಿ ಉಂಟು. ನೀವು ರೀಲ್ಸ್ ಸ್ಕ್ರೋಲ್ ಮಾಡಿದಾಗೆಲ್ಲ ನಿಮಗೆ ಶಾಂತಿ ಕ್ರಾಂತಿದೆ ರೀಲ್ಸ್ ಬರ್ಬೋದು. ತುಂಬ ಟ್ಯಾಗ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಂದರೆ ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನನ್ನ ಪ್ರಕಾರ ಇವಾಗ ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ನೀವು ಶಾಂತಿ ಕ್ರಾಂತಿ ಮೂವಿದು ಇವಾಗ ನಿಮಗೆ ರೀಲ್ಸ್ ಎಲ್ಲ ಬರ್ಬೋದು. ರವಿಚಂದ್ರನ್ ಸರ್ ಅವರು ರೀಸೆಂಟಾಗಿ CM ಅನ್ನು ಸಹ ಮೀಟ್ ಆಗಿದ್ದಾರೆ. ಅದು ಸಹ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತುಂಟು ಆ ಫೋಟೋ ಸಹ. ಅವರು ಸಹ ತಮ್ಮ DK ಶಿವಕುಮಾರ್ ಅವರು ಸಹ ತಮ್ಮ ಒಂದು ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಯಾರ್ದು ರವಿಚಂದ್ರನ್ ಸರ್ ಹಾಗೂ DK ಶಿವಕುಮಾರ್ ಅವರ ಒಂದು ಫೋಟೋಸನ್ನು ಇನ್ಸ್ಟಾಗ್ರಾಮಲ್ಲಿ. ಆ ಟೈಮಲ್ಲಿ ರವಿಚಂದ್ರನ್ ಸರ್ ಅವರು ಯಾರೂ ಊಹಿಸಲಾಗದಂಥ ಒಂದು ಕನಸು ಕಂಡಿದ್ರು. ಅಷ್ಟೊಂದು ದೊಡ್ಡ ಬಜೆಟಲ್ಲಿ ಒಂದು ಮೂವಿ 1991ರಲ್ಲಿ ನಿರ್ಮಾಣ ಮಾಡಬೇಕಂತ ಹೇಳಿದರೆ ಯಾವ ರೀತಿ ಎಫರ್ಟ್ ಹಾಕಿರ್ಬೋದು ರವಿಚಂದ್ರನ್ ಸರ್ ಅವರು. ಆ ಮೂವಿ ಅಷ್ಟೊಂದು ಬಾಕ್ಸ್ ಆಫೀಸ್ ಹಿಟ್ ಆಗಲಿಲ್ಲ. ಅದು ತುಂಬಾ ಬೇಜಾರದ ವಿಷಯ, ಹೌದಾ ಅಲ್ವಾ? ನೋಡಿದೆ ಈ ಸಿನಿಮಾ ಗೆಲ್ಲಿಲ್ವಾ ಅನ್ನಿಸ್ಬಿಡ್ತು. ಈ ಸಿನಿಮಾ ಗೆಲ್ಲಿಲ್ವಾ, ಯಾವ ಥರ ಸಿನಿಮಾ ಕೊಡೋದು ಇವ್ರಿಗೆ ಅಂತ. ಎಲ್ಲ ಕಲಾವಿದರಿದ್ದರು, ಹಂಸಲೇಖ ಅವರ ಸಂಗೀತ ಇತ್ತು, ಎಲ್ಲ ಇದ್ದರೂ ಸಹ ಆ ಮೂವಿ ಹಿಟ್ ಆಗಲಿಲ್ಲ. ಇವಾಗ ಹೇಳಿ, ಆ ಮೂವಿ ರಿಲೀಸ್ ಆಗಬೇಕಾ ಬೇಡವಾ? ಒಂದು ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಆ ಮೂವಿ ರಿಲೀಸ್ ಆಗಬೇಕಾ ಬೇಡವಾ? ನೀವು ಆ ಮೂವಿಯನ್ನು ಎಷ್ಟು ಸಲ ನೋಡಿರುವಿರಿ? ನಾನಂತೂ ಟಿ ವಿಯಲ್ಲಿ ತುಂಬ ಸಲ ನೋಡಿದ್ದೇನೆ. ಇವಾಗ ನನಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರುವಾಗ ಅವ್ರದ್ದೇ ರೀಲ್ಸ್ ಬರ್ತಾ ಉಂಟು. ರವಿಚಂದ್ರನ್ ಸರ್ ಅವ್ರದ್ದೇ ರೀಲ್ಸ್ ಬರ್ತಾ ಉಂಟು. ಹುಟ್ಟೋದ್ಯಾಕೆ ಆ ಸಾಂಗೇ ಬರ್ತಾ ಉಂಟು. ಅದರಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು, ಅವರಂತೂ ನೆಕ್ಸ್ಟ್ ಲೆವೆಲ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಸ್ವಲ್ಪ ಗೊತ್ತಿತ್ತು ಮಾಹಿತಿ, ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೇನೆ. ನಿಮಗೇನಾದರೂ ಈ ಮೂವಿಯ ಬಗ್ಗೆ ಗೊತ್ತಿದ್ದರೆ ಒಂದು ಕಮೆಂಟ್ ಮಾಡಿ. ಇದು ರಿಲೀಸ್ ಆಗಬೇಕಾ ಬೇಡ ಅಷ್ಟೇ. ಥ್ಯಾಂಕ್ ಯು.